ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ಕುಕಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಫಿಶ್ ಕರಿ ಮಾಡ್ತಾಯಿದ್ದೀನಿ. ಅದಕ್ಕೇನೆಲ್ಲ ಬೇಕಂತ ಹೇಳ್ತಾ ಹೋಗ್ತೀನಿ. ಒಂದು ಈರುಳ್ಳಿ, ದೊಡ್ಡದು ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಇನ್ನು ಮಸಾಲೆ ರುಬ್ಬೋಕ್ಕೆ ಒಣಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ, ಜೀರಿಗೆ, ಕಾಳುಮೆಣಸು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಪರಿಮಳ ಬರಲಿ ಅಂತ ಹೇಳಿ ಬೇವು ಸೊಪ್ಪು ಇಷ್ಟನ್ನು ತೆಕ್ಕೊಂಡಿದ್ದೀನಿ. ಇವಾಗ ಇದನ್ನು 1 by 1 ಫ್ರೈ ಮಾಡ್ತಾ ಹೋಗಬೇಕು. ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳಿ, ಆದರೆ ಅದು ಸುಟ್ಟು ಹೋಗುತ್ತೆ ನಿಮಗೆ. ಮೆಣಸು ನಾನು ಫ್ರೈ ಆದಮೇಲೆ ಇವಾಗ ಅದಕ್ಕೆ ಅದೇ ಪ್ಯಾನಿಗೆ ಕೊತ್ತಂಬರಿ, ಆಮೇಲೆ ಜೀರಿಗೆ, ಕಾಳುಮೆಣಸು ಇಷ್ಟನ್ನು ಹಾಕ್ತೀನಿ. ಅದಾದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಏನಿತ್ತು ಅದನ್ನು ಹಾಕ್ಕೊಳ್ತೀನಿ. ನಿಮಗೆ ಏನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕುವಷ್ಟರಲ್ಲಿ ಪರಿಮಳ ಶುರು ಆಗುತ್ತೆ ಸ್ವಲ್ಪ. ಇವಾಗ ಇದಕ್ಕೆ ನಾನು ಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ನಾನು ಇವಾಗ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ತೇನೆ. ಫ್ರೈ ಆದಮೇಲೆ ಇವಾಗ ಅದನ್ನು ನಾವು ಆರೋಕ್ಕಿಡಬೇಕು. ಅಂದರೆ ಬಿಸಿ ಬಿಸಿ ಮಿಕ್ಸಿಗೆಲ್ಲ ಹಾಕಿ ರುಬ್ಲಿಕ್ಕಾಗಲ್ಲ, ಅದರಿಂದಾಗಿ. ಆಮೇಲೆ ಅದಕ್ಕೊಂದು ಸಣ್ಣ ಗಾತ್ರದ ಒಂದು ಹುಳಿ ಏನು ಹಾಕ್ಕೊಳ್ಬೇಕು, ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮಗೆ. ಮತ್ತು ಅಷ್ಟನ್ನು ಇದು ಮಿಕ್ಸ್ ಜಾರಿಗೆ ಹಾಕಿ ನಿಮಗೆ ಎಷ್ಟು ಬೇಕು ನೀರು ಅಷ್ಟನ್ನ ಹಾಕ್ಕೊಳ್ಳಿ, ಮತ್ತು ಆ್ಯಡ್ ಮಾಡ್ಕೊಳ್ಬೋದು ನೀವು. ಅದನ್ನು ನಿಮಗೆ ರುಬ್ಬಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ರುಬ್ಬಿ ನಂತರ ಇದು ನೋಡಿ, ನಮ್ಮ ಕಡೆ ಇದಕ್ಕೆ ಬೂತಾಯಿ ಅಂತ ಹೇಳ್ತಾರೆ. ಇವತ್ತು ನಾನು ಇದೇ ಮೀನಿನ ಸಾಂಬಾರು ಮಾಡ್ತಾಯಿದ್ದೀನಿ. ನಿಮ್ಮ ಕಡೆ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ಆಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕೆ ಬಿಟ್ಟೆ. ಎಣ್ಣೆ ಕಾದಾದಮೇಲೆ ಅದಕ್ಕೆ ಈಗ ಬೆಳ್ಳುಳ್ಳಿ ಜಜ್ಜಿರಬೇಕು, ಬೆಳ್ಳುಳ್ಳಿ ಯಾವ ಟೇಸ್ಟ್ ಬರಬೇಕು. ಕಟ್ ಮಾಡಿ ಹಾಕ್ಬೋದು ಅಥವಾ ಜಜ್ಜಿ ಹಾಕ್ಬೋದು. ನಾನಿವತ್ತು ಜಜ್ಜಿ ಹಾಕಿದ್ದೀನಿ. ಆಮೇಲೆ ಅದಕ್ಕೆ ಬೇವು ಸೊಪ್ಪು ಇದನ್ನು ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ಬೇವು ಸೊಪ್ಪು ಹಾಕ್ಕೊಂಡೆ. ಆಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇವಾಗ ಎರಡನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಫ್ರೈ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರ್ತದೆ. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಫ್ರೈ ಆದಮೇಲೆ ಏನು ನಾನು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಅದೇ ಟೊಮೆಟೊನ ಹಾಕಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ತೀನಿ. ಅದೊಂದು ಹಂತಕ್ಕೆ ಬರುವಷ್ಟು ತನಕ ಫ್ರೈ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದಮೇಲೆ ಇವಾಗ ಇದಕ್ಕೆ ಇನ್ನೂ ಹಾಕ್ಲಿಕ್ಕಿದೆ ಐಟಮ್ಸ್, ಸ್ವಲ್ಪ ಐಟಮ್ 2 ಐಟಮ್ ಹಾಕಿದರೆ ಇದು ಮಸಾಲೆ. ನಾನು ಹೆಚ್ಚು ಐಟಮ್ನ ಸೇರ್ಸೋಕ್ಕೆ ಹೋಗಲ್ಲ, ನೀವು ನೋಡ್ತಾ ಇರ್ಬೋದು. ಯಾಕಂದರೆ ನಾನು ಅಷ್ಟು ಅಲ್ಲಿ ರುಬ್ಬಿರೋ ಮಸಾಲೆ ಬಿಟ್ಟರೆ ಇದಕ್ಕೆ ಎಕ್ಸ್ಟ್ರಾ ಅಂತ ಮಸಾಲೆ ಏನು ಹಾಕ್ಕೊಂಡಿಲ್ಲ. ಇವಾಗ ಅದಕ್ಕೆ 1 ಸ್ಪೂನು ಏನು ಅರಶಿನ ಹಾಕ್ತಾಯಿದ್ದೀನಿ. ನಿಮಗೆ ಗೊತ್ತಾಗಲ್ಲ ಎಷ್ಟು ಅರಶಿನ ಬೇಕು ಅಂತ ಹೇಳಿ. ಆಮೇಲೆ ಕಲ್ಲುಪ್ಪನ್ನ ನಾನು ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಹುಡಿ ಉಪ್ಪು ಹಾಕ್ಕೊಳ್ಬೋದು. ನಾನು ಕಲ್ಲುಪ್ಪನ್ನ ಹಾಕಿ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಅಂದರೆ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಫ್ರೈ ಥರ ಮಾಡ್ಕೊಳ್ಬೇಕು ಅವೆಲ್ಲ ಮಸಾಲೆ. ಅಂದರೆ ನಾವು ಅರಶಿನ ಮತ್ತು ಉಪ್ಪು ಹಾಕಿರ್ತೀವಿ, ಅದು ಟೊಮೆಟೊ ಈರುಳ್ಳಿ ಎಲ್ಲ ಒಂದೊಳ್ಳೆ ಮಿಕ್ಸ್ ಆದ ಥರ ಕಾಣಿಸುತ್ತೆ. ಅಷ್ಟು ಮಿಕ್ಸ್ ಮಾಡಿದ ಮೇಲೆ ಮಸಾಲೆ ಅದಕ್ಕೆ ಹಾಕ್ಕೊಳ್ಬೇಕು. ನೋಡಿ, ಥರ ಮಿಕ್ಸ್ ಆಯ್ತು ನೋಡಿ. ಇವಾಗ ನಾನು ಇದಕ್ಕೆ ಮಸಾಲೆನೆಲ್ಲ ಹಾಕ್ತೀನಿ. ಇವಾಗ ಏನಂದರೆ ಈ ಹಂತದಲ್ಲಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ತಿಳಿ ಸಾರು ಥರ ಮಾಡ್ತಾಯಿದ್ದೀನಿ. ಆವಾಗ ಟೇಸ್ಟು ಅಷ್ಟೇ ಒಳ್ಳೆದಿರ್ತದೆ. ಈ ಹೋಟೆಲ್ ಸ್ಟೈಲ್ ಥರ, ಹೋಟೆಲಿಂದ ಗಸಿ ಟೈಪ್ ಅಲ್ಲ, ಸ್ವಲ್ಪ ತಿಳಿ ಸಾರು ಥರ ಮಾಡಿಕೊಡ್ತಾರೆ ನಮ್ಮ ಕಡೆ ಎಲ್ಲ. ಆ ರೀತಿ ಒಳ್ಳೆದಿರುತ್ತೆ ಟೇಸ್ಟ್. ನಿಮಗೆ ದೋಸೆ, ಆಮೇಲೆ ನಮ್ಮ ಕಡೆ ಪುನ್ನಿ ಅಂತ ಮಾಡ್ತಾರೆ, ಅದಕ್ಕಾಗಿರ್ಬೋದು, ರೊಟ್ಟಿ, ಇವಾಗೆಲ್ಲ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಈ ಸಾಂಬಾರು. ಇವಾಗ ನಾನು ಎಷ್ಟು ನೀರು ಬೇಕು ಅಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಒಮ್ಮೆ. ಇವಾಗ ಮಾತ್ರ ಸೌಟ್ ಹಾಕ್ಲಿಕ್ಕಾಗುತ್ತೆ, ಮತ್ತು ಮೀನೇನು ಹಾಕಿ ಆಮೇಲೆ ಅಷ್ಟು ಸೌಟ್ ಹಾಕಲಿಕ್ಕಿಲ್ಲ, ಅದೆಲ್ಲ ಮೀನೆಲ್ಲ ಇದಾಗೋಗುತ್ತೆ ಅಂತ ಹೇಳಿ ಇವಾಗ ಒಳ್ಳೆದು ಮಾಡಿದೆ ನೋಡಿ. ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಉಂಟು, ಪರಿಮಳ ಸಹ ಬರ್ತಾ ಉಂಟು. ಇವಾಗ ಇದಕ್ಕೆ ಏನು ಮಾಡ್ತೀನಿ, ನಾನು ಕ್ಲೀನ್ ಮಾಡಿ ಇಟ್ಟಿರುವಂಥ ಮೀನನ್ನು ಹಾಕ್ತೀನಿ. ಯಾವ ಮೀನು ಹೇಳಿ? ಬೂತಾಯಿ ಮೀನು. ಟೇಸ್ಟ್ ಇರುತ್ತೆ ಈ ಮೀನು, ಇದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ ಈ ಮೀನನ್ನು. ಸ್ಮೆಲ್ ಒಂದು ಬಿಟ್ಟರೆ ಏನಿರೋದಿಲ್ಲ, ಅಷ್ಟೇ ಸ್ವಲ್ಪ ಸ್ಮೆಲ್ ಇರುತ್ತೆ. ಆಗ ಈ ಮೀನೆಲ್ಲ ಹಾಕಿ ಇನ್ನೂ ಏನಂದರೆ ಮೈನ್ ಪಾಯಿಂಟ್, ಇದು ಕುದ್ದು ಆಗೋವರೆಗೂ ಇನ್ನು ಸೌಟ್ ಹಾಕಲಿಕ್ಕಿಲ್ಲ, ಏನು ಮಿಕ್ಸ್ ಮಾಡಲಿಕ್ಕಿಲ್ಲ. ಇವಾಗ ಆ ಕಡೆಯಿಂದ ಈ ಕಡೆಯಿಂದ ಹಿಡ್ಕೊಳ್ಳೋದು ಸ್ವಲ್ಪ ನೋಡಿ, ಈ ಥರ ಮಿಕ್ಸ್ ಮಾಡಿದ್ರೆ ರೌಂಡಾಗಿ ಒಂಥರ ಮಿಕ್ಸ್ ಮಾಡಿ ಅವಾಗ ಏನೆಲ್ಲ ಮಸಾಲೆ ಅದರ ಮೇಲೆ ಬಿಡುತ್ತೆ ಅಷ್ಟೇ. ಆ ಥರ ನೋಡಿ, ಟೇಸ್ಟ್ ಈ ಥರ ಈ ಮಾಡ್ತಾಯಿರಿ ಅಷ್ಟೇ. ಆಮೇಲೆ ಮತ್ತೊಮ್ಮೆ ಕುದಿಲಿಕ್ಕೆ ಬಿಟ್ಟರೆ ಆಯಿತು. ಇವಾಗ ಕುದ್ತಾ ಉಂಟು ನೋಡಿ, ಇವಾಗ ಕುದ್ದು ಆಗ್ತಾ ಬಂತು. ಬೇಕಾದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು, ನಾನು ಹಾಕ್ಕೊಂಡಿಲ್ಲ, ಸಡನ್ನಾಗಿ ನನಗೆ ಪ್ಲ್ಯಾನ್ ಬಂದಿರೋದು ಮಾಡುವಂಥ.
ಆಮೇಲೆ ತಂಗಿ ಊಟ ಮಾಡ್ತೀನಿ ಅಂತ ಹೇಳಿದ್ಲು, ಅವಳಿಗೆ ಹಾಕ್ಕೊಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಲ್ವ ಸಾಂಬಾರು. ನೀವು ಮನೇಲಿ ಟ್ರೈ ಮಾಡ್ತೀರಲ್ವಾ? ಥ್ಯಾಂಕ್ ಫಾರ್ ವಾಚಿಂಗ್.